ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಿನ್ನ ಜೊತೆ ನನ್ನ ಕತೆ ಇಂದಿನ ಸಂಪೂರ್ಣ ಸಂಚಿಕೆ ಏನೆಲ್ಲ ಆಗುತ್ತೆ ಅಂತ ನೋಡ್ಕೊಂಬರೋಣ ಬನ್ನಿ. ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಅದೇ ರೀತಿ ವಿಡಿಯೋನಲ್ಲಿ ಸ್ಕಿಪ್ ಮತ್ತೆ ಸ್ಕ್ರೋಲ್ ಮಾಡಿದೆ ಮೊದಲಿಂದ ಕೊನೆ ತನಕ ವಾಚ್ ಮಾಡಿ. ಸೊ ಸಂಚಿಕೆಯ ಆರಂಭದಲ್ಲಿ ಈ ಕಡೆ ಭೂಮಿಯವರು ಡಾಕ್ಟರ್ ಹತ್ರ ಮಾತಾಡ್ಕೊಂಡು ಈ ಕಡೆ ಲಕ್ಷ್ಮಕ್ಕ ಅವ್ರ ಜೊತೆ ಭಾಗ್ಯಮ್ಮ ಮಲಗಿರೋಂತಹ ವಾರ್ಡಿಗೆ ಬಂದುಬಿಟ್ಟು ಭಾಗ್ಯಮ್ಮ ಅವರು ಮಲ್ಕೊಂಡಿರ್ತಾರೆ. ಅವ್ರಿಗೆ ಹೇಳ್ತಾರೆ, ಅಮ್ಮ ನೀನು ಆರಾಮಾಗಿ ರೆಸ್ಟ್ ಮಾಡು, ನಾನು ಸ್ವಲ್ಪ ಸ್ಟೇಷನ್ ಹತ್ರ ಹೋಗಿ ಬರಬೇಕಾಗಿದೆ, ನಾನು ಹೋಗಿ ಬರ್ತೀನಿ. ಡಾಕ್ಟರ್ ಹೇಳ್ದಾಗೆ ನಿನಗೆ ನಿದ್ದೆ ಮತ್ತು ರೆಸ್ಟ್ ತುಂಬ ಅವಶ್ಯಕ ಅಂತ ಹೇಳ್ತಾರೆ. ಇನ್ನು ಸದಾನಂದ ಅವ್ರ ಹೆಂಡತಿನೂ ಕೂಡ ಅಲ್ಲೇ ಇರ್ತಾರೆ. ಅವ್ರು ಹೇಳ್ತಾರೆ, ಭೂಮಿ ನೀನೇನು ಚಿಂತೆ ಮಾಡಬೇಡ, ನೀನು ಆರಾಮಾಗಿ ಹೋಗ್ಬಿಟ್ಟು ಬಾ, ಎಮ್ಮನ್ ಜೊತೆ ನಾನು ಇರ್ತೀನಿ ಅಂತ ಹೇಳ್ತಿದ್ದಾಗೆ ಭೂಮಿಯವರು ಅಕ್ಕ ಲಕ್ಷ್ಮಕ್ಕ ಇರ್ತಾರೆ. ಅವರು ಅಮ್ಮನ ನೋಡ್ಕೋತಾರೆ ಬಿಡಿ ಅಂತಿದ್ದಾಗೆ ಲಕ್ಷ್ಮಕ್ಕ ಅವರು, ಭೂಮಿ ಹಾಗಾದ್ರೆ ನಾನು ಕೂಡ ನಿನ್ ಜೊತೆ ಬರ್ತೀನಿ, ನಾನು ಅಂಗಡಿ ಹತ್ರ ಬಂದು ತುಂಬಾ ದಿನ ಆಯ್ತು, ಎಲ್ರಿಗೂ ಮಾತಾಡ್ಸ್ದಂಗ ಆಗುತ್ತೆ, ನಡಿ ಭೂಮಿ ಹೋಗೋಣ ಅಂತಿದ್ದಾಗೆ ಭೂಮಿಯವರು ಲಕ್ಷ್ಮಕ್ಕ ಅವ್ರಿಗೆ ಯಾಕೆ ತೊಂದರೆ ಅಂತಿದ್ದಾಗೆ ನಿನ್ನೆ ಲಕ್ಷ್ಮಿ ಅವರು, ಅಲ್ಲ ಭೂಮಿ ಇವ್ರು ನೋಡ್ಕೋತೀನಿ ಅಂತ ಅಂತಿದ್ದಾರಲ್ಲ. ನಿನ್ನೆ ಈ ಕಡೆ ಸದಾನಂದ ಅವ್ರ ಹೆಂಡತಿ ಅವ್ರು ಹೇಳ್ತಾರೆ, ನೀವೇನು ಯೋಚನೆ ಮಾಡ್ಬಿಡಿ, ನೀವಿಬ್ರು ಅಂಗಡಿ ಹತ್ರ ಹೋಗ್ಬಿಟ್ಟು ಬನ್ನಿ, ನಾನ್ ನಿಮ್ಮಮ್ಮನ್ನ ನೋಡ್ಕೋತೀನಿ ಹೇಳ್ತಿದ್ದಾಗೆ ಈ ಕಡೆ ಲಕ್ಷ್ಮಕ್ಕ ಅವರು ಭೂಮಿ ಕೈನ ಹಿಡ್ಕೊಂಡು ಕರ್ಕೊಂಡು ಹೋಗ್ತಾರೆ. ಇನ್ನು ಸದಾನಂದರ ಹೆಂಡತಿ ಅವರು ಈ ಕಡೆ ಭಾಗ್ಯಮ್ಮನ ನೋಡುವಂತಹ ಕೆಲಸದಲ್ಲಿ ನಿರತರಾಗ್ತಾರೆ. ಲಕ್ಷ್ಮಕ್ಕನ ಜೊತೆ ಬರ್ತಾರಂತಹ ಭೂಮಿ ಅವ್ರಿಗೆ ಒಂದು ಫೋನ್ ಕಾಲ್ ಬರುತ್ತೆ. ಅಂತಹ ಭೂಮಿಯವರು ಲಕ್ಷ್ಮಕ್ಕ ಸಾಹೇಬ್ರು ಫೋನ್ ಮಾಡ್ತಿದ್ದಾರೆ. ಅವರು ಹೇಳ್ತಾರೆ, ಸರಿ ಆಯ್ತು ಮಾತಾಡು ಭೂಮಿ ಅಂತ. ಇನ್ನು ಭೂಮಿಯವರು ಹಲೋ ಸಾಹೇಬ್ರೆ. ಇನ್ನು ಅಜಿತ್ ಅವರು ಸತ್ಯನ್ ಜೊತೆ ಇರ್ತಾರೆ. ಅಜಿತ್ ಹೇಳ್ತಾರೆ, ಹಲೋ ಭೂಮಿ ಎಲ್ಲಿದ್ಯಾ ಅಂತ. ಇನ್ನು ಭೂಮಿಯವರು ತುಂಬಾ ನಗ್ನಗ್ತಾ ಪ್ರೀತಿನ ವ್ಯಕ್ತಪಡಿಸುವಂತಹ ಭಾವನೆಯಲ್ಲಿ ಇರ್ತಾರೆ. ಇನ್ನು ಈ ಕಡೆ ಅಜಿತ್ ಅವರು, ನೀನ್ ಇನ್ನು ಸ್ಟೇಷನ್ ಬರೋದು ಎಷ್ಟೊತ್ತಾಗುತ್ತೆ? ಇವರು, ಹಾ ಸಾಹೇಬ್ರೆ ನನ್ನ ಅಮ್ಮನ ಹತ್ರ ಇದ್ದೀನಿ, ಇನ್ನೇನು ಹೊರಟ್ಬಿಡ್ತೀನಿ ಹೇಳ್ತಾರೆ. ಸರಿ ಆಯ್ತು ಭೂಮಿ, ನೀನು ಹುಷಾರಾಗಿ ಬೇಗ ಹೊರಟು ಬಂದ್ಬಿಡು ಅಂತ. ಭೂಮಿಯವರು ಖುಷಿಯಲ್ಲೇ ನಗ್ನಗ್ತಾ ಫೋನ್ ಕಾಲ್ನ ಅಂತ ಹೇಳಿ ಕಟ್ ಮಾಡಿ ನಿಂತಿರ್ತಾರೆ. ಇನ್ನು ಲಕ್ಷ್ಮಕ್ಕ ಅವರು ಏನಂದ್ರು, ಭೂಮಿ ಅವರು ಬೇಗ ಬಾ ಅಂತ ಹೇಳಿದ್ರು. ಲಕ್ಷ್ಮಕ್ಕ ಬನ್ನಿ ಬೇಗ ಹೋಗೋಣ ಅಂತ ಹೇಳಿ ಲಕ್ಷ್ಮಿ ಅವ್ರ ಕೈನ ಹಿಡ್ಕೊಂಡು ಕರ್ಕೊಂಡ್ ಬರ್ತಾರೆ. ಭೂಮಿ ಜೊತೆ ಮಾತಾಡಿದಂತ ಅಜಿತ್ ಅವರು ಕೆಳಗಡೆ ಕುತ್ಕೊಂಡು ಸೀಟ್ ಮೇಲೆ, ಸತ್ಯಣ್ಣ ಭೂಮಿ ವಾಯ್ಸು ತುಂಬಾ ರಿಲ್ಯಾಕ್ಸ್ ಆಗಿದೆ ಸತ್ಯಣ್ಣ. ಅವರು, ಹೌದಾ? ಅಜಿತ್ ಹೇಳ್ತಾರೆ, ಹಾ ಸತ್ಯಣ್ಣ. ಅಜಿತ್ ಹೇಳ್ತಾರೆ, ನನ್ ಮನ್ಸೆ ಯಾಕೋ ಹೇಳ್ತಿದೆ ಸತ್ಯಣ್ಣ, ಭೂಮಿ ಇವತ್ತು ನನ್ನ ಪ್ರೀತಿನ ಒಪ್ಕೊಂತಾಳೆ ಅಂತ. ಸತ್ಯ ಹೇಳ್ತಾರೆ, ಖಂಡಿತ ಭೂಮಿ ನಿನ್ ಪ್ರೀತಿನ ಒಪ್ಕೋತಾಳೆ, ಪ್ರೀತಿಗೆ ಸೋತಿರೋರು ಯಾರಿದ್ದಾರೆ, ತಾನೇ ಪ್ರೀತಿ ಅನ್ನೋದು ಈ ಭೂಮಿ ಮೇಲೆ ಇರೋದು, ಅವಳಿಗೂ ಸಹ ನಿನ್ನಷ್ಟೇ ಅಗಾಧವಾದ ಪ್ರೀತಿ ನಿನ್ ಮೇಲಿದೆ, ನಾ ಯೋಚನೆ ಮಾಡು ಸಾಕು ಅಂತ ಹೇಳ್ತಿದ್ದಾಗೆ ಅಜಿತ್ ಅವರು ಒಂದ್ ರೀತಿ ಮುಗುಳ್ನಗೆನ ನಗ್ತಾರೆ. ಇನ್ನು ಅಜಿತ್ ಈ ರೀತಿ ಸಂಕೋಚದಲ್ಲಿರ್ಬೇಕಾದ್ರೆ ಈ ಕಡೆ ಲಕ್ಷ್ಮಕ್ಕನ ಜೊತೆ ಆಟೋದಲ್ಲಿ ಭೂಮಿಯವರು ಸ್ಟೇಷನ್ ಕಡೆ ಬರ್ತಾರೆ. ಆಟೋ ಇಂದ ಕೆಳಗಿಳಿದಂತಹ ಲಕ್ಷ್ಮಕ್ಕ ಅವರು, ಹಣ ತಗೊಳ್ಳಿ ಅಂತ ಹೇಳಿ ಆಟೋ ಚಾರ್ಜ್ ನ ಕೊಟ್ಟು ಕಳಿಸ್ತಾರೆ. ಇನ್ನು ಈ ಕಡೆ ಭೂಮಿಯವರು ತನ್ನ ಪ್ರೀತಿನ ಅಜಿತ್ ಸಾಹೇಬ್ರ ಹತ್ರ ಹೇಳ್ಕೊಡೋದಿಕ್ ಬಂದಿರ್ತಾರೆ. ಇನ್ನು ಸಂಕೋಚದಲ್ಲಿರುವಂತಹ ಭೂಮಿಯವರು ಫುಲ್ ಖುಷಿಯಲ್ಲಿ ಇರ್ತಾರೆ. ಅದನ್ನ ನೋಡಿದಂತಹ ಲಕ್ಷ್ಮಕ್ಕ ಅವರು, ಭೂಮಿ ಅಂತ ಹೇಳಿದಾಗ ಭೂಮಿಯವರು, ಲಕ್ಷ್ಮಕ್ಕ ನನ್ಗೆ ಯಾಕೋ ತುಂಬಾ ಭಯ ಆಗ್ತಾ ಇದೆ, ಅಷ್ಟೇ ಅಲ್ಲ ಕೈಕಲ್ಲೆಲ್ಲ ಗಡಗಡ ಗಡಗಡ ಅಂತ ನಡುಗ್ತಾ ಇದೆ, ಆದ್ರೂ ಸಹ ಏನೋ ಮಾಡಿ ಸಾಹೇಬ್ರ ಹತ್ರ ನನ್ನ ಮನಸ್ಸಲ್ಲಿರೋ ಪ್ರೀತಿನೆಲ್ಲಾನು ಕೂಡ ಹೇಳಿ ಬಂದ್ಬಿಡ್ತೀನಿ. ಇನ್ನು ಲಕ್ಷ್ಮಕ್ಕ ಅವ್ರ ಜೊತೆಯಿಂದ ಈ ಕಡೆ ಗಾಢವಾಗಿ ಭೂಮಿಯವರು ಓಡ್ತಾರೆ ಸ್ಟೇಷನ್ ಬಾಗ್ಲ ಹತ್ರ. ಇನ್ನು ಅಲ್ಲಿ ಹೋಗ್ಬಿಟ್ಟು ಮತ್ತೆ ಒಂದ್ ರೀತಿ ರಿಯಾಕ್ಷನ್ ನ ಕೊಟ್ಟು ಬಸ್ ಬಂದು ಲಕ್ಷ್ಮಕ್ಕ ಅಂತಿದ್ದಾಗೆ ಲಕ್ಷ್ಮಕ್ಕ ಅವ್ರು, ಏನಾಯ್ತು? ಭೂಮಿಯವರು ಮನ್ಸೆಲ್ಲ ಪುಕ ಪುಕ ಅಂತ ಅಂತಿದೆ, ಆದ್ರೂ ಪರವಾಗಿಲ್ಲ, ಕೆಲಸ ಮಾಡ್ತೀನಿ, ನಾನು ಸಾಹೇಬ್ರ ಹತ್ರ ಏನೆಲ್ಲ ಹೇಳ್ಬೇಕು ಅಂತ ಅನ್ಕೊಂಡಿದ್ದೀನೋ ಅದನ್ನ ಅಲ್ಲಿ ಬತ್ ಕೊಟ್ಬಿಡ್ತೀನಿ ಅಂತ ಕೇಳ್ತಿದ್ದಾಗೆ ಲಕ್ಷ್ಮಕ್ಕ ಅವರು, ಅಯ್ಯೋ ಭೂಮಿ ಅಷ್ಟೆಲ್ಲ ಏಕೆ, ಹೋಗಿ ನೇರವಾಗಿ ನಿನ್ ಪ್ರೀತಿನ ಹೇಳು. ಲಕ್ಷ್ಮಕ್ಕ ಅವ್ರಿಗೆ ಈ ಕಡೆ ಭೂಮಿಯವರು, ಆದ್ರೂ ಲಕ್ಷ್ಮಕ್ಕ ಅಂತಿದ್ದಾಗೆ ಲಕ್ಷ್ಮಕ್ಕ ಅವರು, ನೋಡು ಭೂಮಿ ಈ ಒಪ್ಪಂದದ ಮದ್ವೆಗೆ ಸಿಗುತ್ತೆ ಅಂತ ಅಂದ್ರೆ ನೀನ್ ಯಾಕೆ ತಡ ಮಾಡ್ತಿದ್ಯಾ ಹೇಳಮ್ಮ ಅಂತಿದ್ದಾಗೆ ಭೂಮಿಯವರು, ಆದ್ರೂ ಸಾಹೇಬ್ರು ಅಂತಾರೆ. ಇನ್ನು ಲಕ್ಷ್ಮಕ್ಕ ಅವರು, ನೋಡು ಭೂಮಿ ನೀನು ಲೇಟ್ ಮಾಡ್ದಷ್ಟು ಸಾಹೇಬ್ರು ಮನ್ಸಿಗೆ ನೋವಾಗುತ್ತೆ, ಕೃಷ್ಣನ್ ಮೇಲೆ ಭಾರ ಹಾಕಿ ಹೋಗಿ ಹೇಳ್ಬಿಡು ಧೈರ್ಯವಾಗಿ ಸಾಹೇಬ್ರ ಹತ್ರ ಅಂತಿದ್ದಾಗೆ ಭೂಮಿಯವರು, ಹಾಗಂತೆ ಲಕ್ಷ್ಮಕ್ಕ, ಹೋಗು ಭೂಮಿ ಅಂತ ಲಕ್ಷ್ಮಕ್ಕ ಅವ್ರು ಹೇಳ್ತಾರೆ. ಇನ್ನು ಭೂಮಿಯವರು ನಿಂತಲೇ ನಿನ್ನೆ ಕೈ ಮುಕ್ಕೊಂಡು, ಅಪ್ಪ ಕೃಷ್ಣ ಒಳಗಡೆ ಹೋಗೋದಕ್ಕೆ ನಂಗೆ ಧೈರ್ಯ ಕೊಡು ಹೇಳಿ ಲಕ್ಷ್ಮಕ್ಕ ಅವ್ರಿಗೆ ಹೋಗ್ತೀನಿ ಅಂತ ಹೇಳಿ ಈ ಕಡೆ ಸ್ಟೇಷನ್ ಒಳಗಡೆ ಹೋಗ್ತಾರೆ. ಭೂಮಿಯವರು ನನ್ನ ಪ್ರೀತಿನ ಹೇಳ್ಕೊಬೇಕು ಅಂತ ಓಡೋಡ್ ಬಂದ ಭೂಮಿಯವ್ರಿಗೆ ಸ್ಪಂದನ ನೋಡಿ ಒಂದ್ ರೀತಿ ಶಾಕ್ ಆಗುತ್ತೆ. ಇನ್ನು ಸ್ಪಂದನ ಅವ್ರನ್ನ ನೋಡಿದಂತಹ ಭೂಮಿಯವರು ಸಾಹೇಬ್ರ ಮುಖನ ನೋಡಿ, ಸ್ಪಂದನ ನೀನ್ ಇಲ್ಲಿ ಆಯ್ತು ಅಂತಿದ್ದಾಗೆ ಸ್ಪಂದನ ಅವರು ಈ ಕಡೆ ಭೂಮಿಯವ್ರನ್ನ ಅಕ್ಕ ಅಂತ ಹೇಳಿ ತಬ್ಕೋತಾರೆ. ಭೂಮಿಯವರು, ಸ್ಪಂದನ ಏನಾಯ್ತು ನಿನ್ಗೆ, ಯಾಕೆ ಅಳ್ತಿದ್ಯಾ, ಕಾರ್ಪೊರೇಟರ್ ಕೊಡೋರು ಮತ್ತೇನಾದ್ರು ತೊಂದರೆ ಕೊಟ್ರ ನಿನ್ಗೆ ಅಂತಿದ್ದಾಗೆ ಸ್ಪಂದನ ಅವರು, ಭೂಮಿ ಅಕ್ಕ ಕೆಟ್ಟ ಘಟನೆನ ಮುಚ್ಚಾಕ್ಬೇಕು ಅಂತ ನಾವ್ ಎಷ್ಟೇ ಪ್ರಯತ್ನ ಪಟ್ರು ನನ್ನ ಸುತ್ತಮುತ್ತ ಇರೋ ಫ್ರೆಂಡ್ಸ್ಗೆ ಆ ವಿಷಯ ಎಲ್ಲಾನು ಗೊತ್ತಾಗ್ಬಿಟ್ಟಿದೆ, ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ನನ್ನ ಮದ್ವೆ ಆಗ್ತೀನಿ, ನನ್ಗೆ ಬಾಳ್ ಕೊಡ್ತೀನಿ ಅಂತ ಹೇಳಿ ಪೀಡಿಸ್ತಾ ಇದ್ದಾನೆ ಅಕ್ಕ, ಆದ್ರೆ ನನಗ್ ಮಾತ್ರ ಅವನ ಮೇಲೆ ಫ್ರೆಂಡ್ಶಿಪ್ ಅನ್ನೋ ಭಾವನೆ ಬಿಟ್ರೆ ಇನ್ ಯಾವ ಫೀಲಿಂಗ್ಸು ಇಲ್ಲ ಅಕ್ಕ, ಅವನದನ್ನ ಅರ್ಥನೇ ಮಾಡ್ಕೋತಾ ಇಲ್ಲ, ಕೈ ಕುಯ್ಕೋತೀನಿ, ಜೀವನೇ ಕಳ್ಕೊಂಡ್ಬಿಡ್ತೀನಿ ಅಂತ ಏನೇನೋ ಹೇಳ್ತಿದ್ದಾನಕ್ಕ. ಆದ್ರೆ ಇವತ್ ನೋಡಿದ್ರೆ ಆಗೋಣ ಬಾ ಅಂತ ಹೇಳಿ ಇನ್ವಿಟೇಷನ್ ಕಾರ್ಡ್ನೇ ತಗೊಂಡ್ಬಂದ್ಬಿಟ್ಟಿದ್ದಾನೆ ಅಕ್ಕ. ನನಗೆ ಏನ್ ಮಾಡ್ಬೇಕು ಅಂತ ಹೇಳಿ ಗೊತ್ತಾಗ್ದಿರಾ ಒಂದ್ಸರಿ ಅಣ್ಣನ ಹತ್ರನೇ ಅವನಿಗೆ ಬುದ್ಧಿ ಹೇಳ್ಸ್ಬೇಕು ಅಂತ ಹೇಳಿ ನಾನು ಇಲ್ಲಿಗೆ ಬಂದಿದ್ದೀನಿ. ಅವ್ರು ಹೇಳ್ತಾರೆ, ನಾನು ಕಾನ್ಸ್ಟೇಬಲ್ ನ ಕಳ್ಸಿದೀನಿ ಆ ಹುಡುಗನ ಇಲ್ಲಿ ಕರ್ಕೊಂಡ್ ಬರೋದಿಕ್ಕೆ.
ಅದೇ ಸಮಯ ಕರೆಕ್ಟ್ ಆಗಿ ಕಾನ್ಸ್ಟೇಬಲ್ ಆ ಹುಡುಗನ್ನ ಕರ್ಕೊಂಡ್ ಬಂದು ನಿಲ್ಲಿಸ್ತಾರೆ. ಇನ್ನು ಅಜಿತ್ ಅವರು ಆ ಹುಡುಗನ ಮುಂದೆ ಹೋಗ್ಬಿಟ್ಟು ಏನ್ ನಿನ್ನ ಹೆಸರು ಅಂತ ಕೇಳ್ತಿದ್ದಾಗೆ ಆ ಹುಡುಗ ಹೇಳ್ತಾನೆ ಚೇತನ್ ಅಂತ. ಅವರ ನೆಗ್ಲ ಮೇಲೆ ಕೈ ಹಾಕಿ ಸಾಫ್ಟ್ ಆಗಿ ನೋಡ್ ಚೇತನ್, ಒಂದ್ ವಿಷಯ ಹೇಳ್ತೀನಿ ಕರೆಕ್ಟ್ ಆಗಿ ನೀನು ಅರ್ಥ ಮಾಡ್ಕೋ. ಪ್ರೀತಿ ಅನ್ನೋದು ಇಬ್ರು ವ್ಯಕ್ತಿಯಲ್ಲೂ ಸಹ ಇರ್ಬೇಕು. ಪ್ರೀತಿ ಇತ್ತು ಅಂದ್ರೆ ಸಾಕ, ಆ ಹುಡುಗಿಗೂ ಕೂಡ ನಿನ್ ಮೇಲೆ ಪ್ರೀತಿ ಇರ್ಬೇಕಲ್ವಾ. ಈಗ ನೀನು ಆ ಹುಡುಗಿ ಮದ್ವೆ ಆಗೋದಿಕ್ಕೆ ಒಪ್ಕೋತಿಲ್ಲ ಅಂತ ಹೇಳಿ ಕೈ ಕುಯ್ಕೊಳೋದು, ಎದುರಿಸೋದು ಅಂದ್ರೆ ಅದು ನಿನ್ಗೆ ಸರಿನಾ? ಸೊ ಇದನ್ನೆಲ್ಲ ಮಾಡ್ತು ಅಂತ ಅಂದ್ರೆ ಅವಳು ನಿನ್ ಪ್ರೀತಿನ ಒಪ್ಕೋತಾಳ ತಾನೆ? ಅದಕ್ಕೆ ನೀನ್ ಇದನ್ನೆಲ್ಲ ಅರ್ಥಕೊಂಡು ಈ ವಿಚಾರನ ಇಲ್ಲಿಗೆ ಬಿಟ್ಬಿಟ್ರು ನಿನಗೂ ಒಳ್ಳೇದು ತಾನೆ, ಆ ಹುಡುಗಿಗೂ ಕೂಡ ಒಳ್ಳೇದು. ಚೇತನ್ ಅವರು ಹೇಳ್ತಾರೆ, ಅಯ್ಯೋ ಸರ್ ನಿಮ್ಗೆ ನನ್ನ ಪ್ರೀತಿ ಅರ್ಥ ಆಗಲ್ಲ ಬಿಡಿ ಸರ್, ನಾನು ಅವಳನ್ನ ತುಂಬಾ ಕೇರ್ ಮಾಡ್ತೀನಿ ಸರ್. ಅತ್ಯಾಚಾರ ಆಗಿರೋ ಹುಡುಗಿಗೆ ಒಂದ್ ಬಾಳ್ ಕೊಡ್ತೀನಿ, ಭವಿಷ್ಯ ಕೊಡ್ತೀನಿ ಅಂತ ಮುಂದೆ ಬಂದ್ರೆ ನೀವೇನ್ ಸರ್ ನನ್ಗೆ ಈ ರೀತಿ ಬೈತಾ ಇದ್ದೀರಾ? ಸಾಲದೇನೆ ನನಗೂ ಬುದ್ಧಿ ಹೇಳೋದಿಕ್ ಬರ್ತಾ ಇದ್ದೀರಾ? ಈ ಒಂದು ಮಾತಿಗೆ ತುಂಬಾ ಸಿಟ್ ಮಾಡ್ಕೊಂಡಂತಹ ಭೂಮಿಯವರು ಏಕಾಏಕಿ ಬಂದು ಚೇತನ್ ಕಪಾಳಕ್ಕೊಂದ್ ಪಠಾರ ಅಂತ ಬಾರಿಸ್ಬಿಟ್ಟು, ಯಾರ ಮುಂದೆ ಏನ್ ಮಾತಾಡಿದ್ರೆ ಅಂತ ಪರಿಜ್ಞಾನ ಇದೆಯಾ? ಹುಡುಗಿ ಫ್ರೆಂಡ್ಶಿಪ್ ಅಲ್ಲಿ ಮಾತಾಡಿದ ಕೂಡಲೇ ಅದ್ ಲವ್ ಆಗ್ಬಿಡುತ್ತಾ ನಿನ್ಗೆ? ಒಂದು ಮಾತನ್ನ ನೀನ್ ತಿಳ್ಕೊ, ಸ್ನೇಹನೇ ಬೇರೆ ಪ್ರೀತಿನೇ ಬೇರೆ. ಅಪ್ಪ ಈ ಹುಡುಗಿ ಪರಿಸ್ಥಿತಿ ಗೊತ್ತಿದ್ದು ಅವಳ ಪರಿಸ್ಥಿತಿನ ಈ ರೀತಿ ಉಪಯೋಗಿಸ್ಕೊತಿದ್ಯಲ್ಲ ನೀನು, ನಿಂಗೆ ನಾಚಿಕೆ ಆಗಲ್ವಾ? ಈ ನೀನು ಇಷ್ಟೆಲ್ಲ ಹುಚ್ಚಾಟ ಹಾಡಿದ್ರೂ ಈ ಹುಡುಗಿ ಏನಕ್ಕೆಲ್ಲ ಸಹಿಸ್ಕೊಂಡಿದ್ದಾಳೆ ಹೇಳು? ಅವಳು ನಿನ್ ಮೇಲೆ ನಿನ್ ಸ್ನೇಹದ ಮೇಲೆ ಇಟ್ಟಿರುವಂತಹ ಒಂದು ಗೌರವದಿಂದ ಸ್ನೇಹ ಪ್ರೀತಿ ಆಗುತ್ತೆ ನಿಜ, ಆದ್ರೆ ಅದಿಬ್ರಿಗೂ ಕೂಡ ಸಹಜ ಅಂತ ಅನಿಸ್ಬೇಕು, ಪರಸ್ಪರ ಆಗಿರ್ಬೇಕು. ಇನ್ನು ಆ ಪ್ರೀತಿ ತಾನಾಗಿ ಹುಟ್ಟಬೇಕು. ಈ ಹುಡುಗಿ ಏನೋ ಕಷ್ಟದ ಪರಿಸ್ಥಿತಿನಲ್ಲಿ ಇರ್ತಾಳೆ, ಅವಾಗ ನೀನು ಈ ಹುಡುಗಿಗೆ ಸಹಾಯ ಮಾಡಿರ್ತೀಯ, ಅದನ್ನೇ ನೀನ್ ಬಳಸ್ಕೊಂಡು ಅವಳು ಬೇಕು ಅಂತಂದ್ರೆ ಅದೇಗಾಗುತ್ತೆ. ಹೆಣ್ಣಿನ ಅಸಹಾಯಕತೆ ತಿಳ್ಕೊಂಡು ಈ ರೀತಿ ದುರುಪಯೋಗ ಪಡಿಸ್ಕೊಳೋದು ಎಷ್ಟು ಸರಿ? ಅವಳಿಗೆ ಮೇಲೆ ನಿನ್ಗೆ ಪ್ರೀತಿ ಹುಟ್ಟಿದ್ದು ಆಗಿದ್ದಿದ್ರೆ ಅದು ಮುಂಚೆನೆ ಆಗಿರ್ಬೇಕಾಗಿತ್ತು. ಅವಳಿಗೇನೋ ಅನಿವಾರ್ಯತೆ ಇದೆ ಅಂದ ತಕ್ಷಣ ಏನೋ ಕಾಳಜಿ ರೂಪದಲ್ಲೋ ನೀನ್ ಸಹಾಯ ಮಾಡ್ತೀಯಲ್ಲ, ಆ ರೀತಿ ಬರಬಾರ್ದು ಪ್ರೀತಿ. ಇನ್ನು ಭೂಮಿ ಎಲ್ಲಾ ಮಾತನ್ನು ಗಮನಿಸಿದಂತಹ ಅಜಿತ್ ಅವ್ರಿಗೆ ಒಂದು ರೀತಿ ಶಾಕ್ ಆಗುತ್ತೆ. ಮನಸ್ಸಲ್ಲೇ ಅವರು, ಹಾಗಾದ್ರೆ ಭೂಮಿ ಪರಿಸ್ಥಿತಿನ ಎಲ್ಲಾನು ನೋಡಿದಂತಹ ನಾನು ಅಡ್ವಾಂಟೇಜ್ ಏನಾದ್ರು ತಗೊಂಡ್ಬಿಟ್ನ ಅವಳ ವಿಷಯದಲ್ಲಿ? ಭೂಮಿ ಅವಳ ತಾಯಿನ ಬಿಡಿಸೋದಕ್ಕೋಸ್ಕರ ನನ್ ಜೊತೆ ಅಗ್ರಿಮೆಂಟ್ ಮ್ಯಾರೇಜ್ ಆದ್ಲು, ನಾನು ದುರುಪಯೋಗ ಪಡಿಸ್ಕೊಂಡಂಗೇನೆ ಆಯ್ತು. ಮನ್ಸಲ್ಲೇ ಅನ್ಕೊಂಡು ಭೂಮಿ ಮುಖಾನ ನೋಡಿದಾಗ ಭೂಮಿ ಅವರು ಚೇತನ್ಗೆ ಅಷ್ಟೆಲ್ಲಾ ಆದ್ರೂ ಆ ಹುಡುಗಿ ಪಾಪ ಮನಸ್ಸಲ್ಲಿ ಬಗ್ಗೆ ಏನ್ ಉಳ್ಕೊಂಡಿದೆ ಹೇಳು? ಈ ಸ್ನೇಹ, ಇದನ್ನ ನಿನ್ಗೆ ತಿಳ್ಸೋದಿಕ್ಕೆ ಎಷ್ಟು ಪ್ರಯತ್ನ ಪಡ್ತಾ ಇದ್ದಾಳೆ ಗೊತ್ತಾ? ಅದು ನಿಜವಾದ ಫ್ರೆಂಡ್ಶಿಪ್ ಅಂತ ಅಂದ್ರೆ ಪವಿತ್ರವಾದ ಸಂಬಂಧನ ಪ್ರೀತಿ ಅನ್ನೋ ಹೆಸರಿಂದ ನೀನು ಹಾಳು ಮಾಡ್ಬೇಡ. ಭೂಮಿ ಮಾತು ಅಜಿತ್ ಮತ್ತೆ ಸತ್ಯ ಅವ್ರಿಗೆ ಒಂದ್ ರೀತಿ ಮನಸ್ಸಿಗೆ ನೋವನ್ನು ಉಂಟು ಮಾಡುತ್ತೆ. ಭೂಮಿ ಮಾತನ್ನೆಲ್ಲ ಕೇಳಿಸ್ಕೊಂಡಂತಹ ಚೇತನ್ ಅವರು ಈ ಕಡೆ ಸ್ಪಂದನ ಹತ್ರ ಹೋಗ್ಬಿಟ್ಟು ಸ್ಪಾರಿ ಸ್ಪಂದನ ಹೇಳಿ ಅಲ್ಲಿಂದ ಹೊರಟೋಗ್ತಾರೆ. ಇನ್ನು ಈ ಕಡೆ ಭೂಮಿ ಅವರು ಸ್ಪಂದನನ್ಗೆ ತುಂಬ್ತಾರೆ. ಇನ್ನು ಸ್ಪಂದನ ಅವರು ಥ್ಯಾಂಕ್ಸ್ ಅಕ್ಕ ಅಂತ ಹೇಳ್ತಿದ್ದಾಗೆ ಭೂಮಿ ಅವರು ಸ್ಪಂದನ ಥ್ಯಾಂಕ್ಸ್ ಬೇಡ ಅಂತ ಹೇಳ್ತಾರೆ. ಇನ್ನು ಸ್ಪಂದನ ಅವರು ಅಜಿತ್ ಮುಖ ನೋಡಿ ಥ್ಯಾಂಕ್ಸ್ ಅಣ್ಣ, ಥ್ಯಾಂಕ್ ಯು ಸೋ ಮಚ್, ನೀನ್ ಬರ್ತೀನಿ ಅಂತ ಹೇಳ್ತಿದ್ದಾಗೆ ಭೂಮಿಯವ್ರನ್ನ ಸ್ಪಂದನ ಅವರು ತಬ್ಕೊಂಡು ಸಮಾಧಾನ ಮಾಡಿ ಸ್ಪಂದನ ಅವ್ರನ್ನ ಅಲ್ಲಿಂದ ಕಳಿಸ್ತಾರೆ. ಇನ್ನು ಈ ಕಡೆ ಭೂಮಿಯವರು ನಗನಗ್ತಾ ಖುಷಿಯಲ್ಲಿ ಇರ್ತಾರೆ. ಆದ್ರೆ ಅಜಿತ್ ಮನ್ಸಲ್ಲಿ ಎಲ್ಲೋ ಒಂದ್ ಕಡೆ ಭೂಮಿ ಆಡಿರೋ ಮಾತು ತುಂಬಾನೇ ಒಂದ್ ರೀತಿ ಇರಿಟೇಷನ್ಗೆ ಒಳಗಾಗಿರುತ್ತೆ. ಭೂಮಿಯವರು, ಸತ್ಯಣ್ಣ ಸಾಹೇಬ್ರೆ, ನಿಮ್ಗೆ ಈ ಲವ್ ಸ್ಟೋರಿನ ಕೇಳಿ ತಲೆ ಬಿಸಿಯಾಗಿರುತ್ತೆ, ನಾನು ಹೋಗಿ ಸ್ಟ್ರಾಂಗ್ ಆಗಿ ಟೀ ತಗೊಂಡ್ ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಟೀ ಅಂಗಡಿ ಕಡೆ ಹೊರಟೋಗ್ತಾರೆ. ಇನ್ನು ಭೂಮಿ ಹೋಗಿದ್ದನ್ನು ನೋಡಿದಂತಹ ಅಜಿತ್ ಅವರು ಟೆನ್ಷನ್ ಮಾಡ್ಕೊಂಡು, ಸತ್ಯಣ್ಣ ನಾನು ಭೂಮಿಗೆ ಪ್ರಪೋಸ್ ಮಾಡಿ ತುಂಬಾ ದೊಡ್ಡ ತಪ್ಪು ಮಾಡ್ಬಿಟ್ಟೆ ಅಂತ ಅನಿಸ್ತಿದೆ. ಅವಳ ಮನ್ಸಲ್ಲಿ ಏನಿದೆ ಅಂತ ನಾನು ತಿಳ್ಕೊಂಡು ಅವಳಿಗೆ ಪ್ರಪೋಸ್ ಮಾಡ್ಬೇಕಾಗಿತ್ತು. ಇಷ್ಟ ಪಕ್ಷ ಈ ಅಗ್ರಿಮೆಂಟ್ ಯಾವುದೇ ಮುಗಿಯೋವರೆಗೂ ಸುಮ್ಮನೆ ಇದ್ದು ಆಮೇಲೆ ಅವಳ ಜೊತೆ ನಾನು ಈ ವಿಚಾರನ ಮಾತಾಡ್ಬೇಕಿತ್ತು ಅಂತ ಹೇಳಿ ಚೇರ್ ಮೇಲೆ ಕುತ್ಕೊಂಡು, ಅಲ್ಲ ಸತ್ಯಣ್ಣ, ಭೂಮಿ ಎಷ್ಟು ಹಿಂಸೆ ಮಾಡ್ಕೊಂಡಿರ್ಬೋದು ಅಲ್ವಾ? ಕಡೆ ನನ್ನ ಬಿಟ್ಟು ಹೋಗುವಾಗೂ ಇಲ್ಲ, ಎಲ್ರ ಮುಂದೆ ನನ್ನ ಹೆಂಡತಿಯಾಗಿ ಅವಳು ಆಕ್ಟ್ ಮಾಡ್ಬೇಕು. ಸತ್ಯಣ್ಣ, ನಾನು ಯಾಕೋ ನನ್ನ ಭೂಮಿನ ಕಳ್ಕೊಂಡ್ಬಿಡ್ತೀನಿ ಅಂತ ಅನಿಸ್ತಿದೆ. ಭೂಮಿ ಫ್ರೆಂಡ್ಶಿಪ್ನು ಕೂಡ ಕಳ್ಕೊಂಡ್ಬಿಡ್ತೀನಿ. ಇನ್ನು ಈ ಕಡೆ ಮನೆಯಲ್ಲಿ ಹಾಲ್ ನಲ್ಲಿ ಎಲ್ಲರೂ ಸಹ ಕೂತಿರ್ತಾರೆ. ಅಜ್ಜಿ ಅವರು ಹೇಳ್ತಾರೆ, ರಾಮ್ ಅರೆಸ್ಟ್ ಆಗಿ ಈಗ ಎಲ್ಲಾ ಸಮಸ್ಯೆನೂ ಕೂಡ ದೊಡ್ಡದಾಗಿದೆ, ಆದ್ರೆ ಗಂಡಿನ ಮನೆ ಕಡೆಯಿಂದ ಕೂಡ ಏನು ವಿಚಾರಿಸಿಲ್ಲ, ಫೋನು ಕೂಡ ಮಾಡಿಲ್ಲ. ದೇವಯಾನಿ ಅವರು ನಾಟಕನ ಸ್ಟಾರ್ಟ್ ಮಾಡ್ಕೊಂಡು, ನನಗೂ ಅದೇ ವಿಚಾರ ತುಂಬಾ ಟೆನ್ಷನ್ ಆಗ್ತಾ ಇರೋದು ಅತ್ತೆ, ಅಟ್ಲೀಸ್ಟ್ ವಿಷಯ ಏನಂತ ವಿಚಾರಿಸಕ್ಕಾದ್ರೂ ಫೋನ್ ಮಾಡ್ಬೇಕಿತ್ತು, ಆದ್ರೆ ನಾಳೆನೆ ನಿಶ್ಚಿತಾರ್ಥ ಬೇರೆ, ಏನಾದ್ರೂ ಈ ಟೈಮಲ್ಲಿ ಅಂತಿದ್ದಾಗ ನೆನ್ನೆ ಶ್ರವಣ್ ಅವರು, ದೇವಯಾನಿ ಇಲ್ದಿರೋದನ್ನೆಲ್ಲ ಯೋಚನೆ ಮಾಡ್ತೀಯಾ, ಹಾಗೂ ಕೂಡ ನ್ಯೂಸ್ ಮೂಲಕ ವಿಷಯ ಏನು ಅಂತ ಗೊತ್ತಾಗಿರುತ್ತೆ, ಹಾಗೆ ಹೇಗ್ ಕೇಳೋದು ಅಂತ ಹೇಳ್ಬಿಟ್ಟು ಸಂಕೋಚ ಪಟ್ಕೊಂಡು ಸುಮ್ನಾಗಿರ್ಬೋದು. ದೇವಯಾನಿ ಅವರು ಹತ್ಕೊಂಡು, ಅದು ಸರಿ ಬಾವಾ, ಆದ್ರೆ ಯಾರ್ಯಾರ ಮನ್ಸಲ್ಲಿ ಏನೇನ್ ಓಡ್ತಾ ಇರುತ್ತೆ ಅನ್ನೋದು ಆಗಲ್ವಲ್ಲ, ಅವ್ರು ಇದನ್ನೇ ನೆಪ ಮಾಡ್ಕೊಂಡು ಅಂತಿದ್ದಾಗೇನೇನೆ ಈ ಕಡೆ ಶ್ರವಣ್ ಅವರು, ದೇವಯಾನಿ ಇದೀನಿ ತಾನೇ, ಯಾಕೆ ನೀನ್ ಇಲ್ದಿರೋದನ್ನೆಲ್ಲ ಯೋಚನೆ ಮಾಡ್ತಾ ಇದೀಯಾ, ಸಮಸ್ಯೆ ಎಂತದೇ ಇದ್ರೂನು ಅದು ಮಾತಾಡಿ ಬಗೆಹರಿಸ್ಕೋಬಹುದಲ್ವಾ, ಹುಡುಗ ಕೂಡ ತುಂಬಾ ಒಳ್ಳೆಯವನು, ಯಾವ್ದಕ್ಕೂ ನಾನೊಂದ್ಸರಿ ಹುಡುಗನ್ಗೆ ಫೋನ್ ಮಾಡ್ತೀನಿ ಹೇಳ್ಬಿಟ್ಟು ಫೋನ್ ತಗೊಂಡು ಈ ಕಡೆ ಶ್ರವಣ್ ಅವರು ಫೋನ್ ಮಾಡ್ತಾರೆ. ಇನ್ನು ದೇವಯಾನಿ ಮತ್ತೆ ಮಗಳು ಅಂಜು ಕಣ್ಣಲ್ಲೇ ಮಾತಾಡ್ಕೋತಾ ಇರ್ತಾರೆ.
ಅವರು ಫೋನ್ ನ ಕೈಯಲ್ಲಿ ಇಟ್ಕೊಂಡು ಫೋನ್ ನ ಪಿಕ್ ಮಾಡ್ತಿಲ್ಲ. ಲಚ್ಚಿ ಅವರು ಮಾವ ನಾಳೆ ಈವೆಂಟ್ ಗೆ ಎಲ್ಲಾನು ಕೂಡ ರೆಡಿ ಆಗ್ಬಿಟ್ಟಿದೆ, ನಾನು ಕೊಟ್ಟಿರುವಂತಹ ಕೆಲಸ ಇನ್ಯಾವುದನ್ನು ಸಹ ಪೆಂಡಿಂಗ್ ಇಲ್ಲ, ಒಂದ್ಸಲ ಕಾಲ್ ಮಾಡಿ. ಶ್ರವಣ್ ಅವರು ಬೇಡ ಲಚ್ಚಿ, ನೇರವಾಗಿ ಹೋಗಿ ಮಾತಾಡಿದ್ರನೆ ಸೂಕ್ತ ಅಂತ ಅನ್ಸುತ್ತೆ, ಇಷ್ಟ ಅವ್ರ ಮನ್ಸಲ್ಲಿ ಏನಿದೆ ಅಂತ ನಾವು ತಿಳ್ಕೊಬಹುದು, ನೀವ್ಯಾರು ಏನು ಟೆನ್ಷನ್ ಮಾಡ್ಕೋಬೇಡಿ ಅಂತ ಹೇಳಿ ಶ್ರವಣ್ ಅವರು ಎದ್ದು ಅಂಜು ಹತ್ರ ಹೋಗಿ ನಾನು ಹೋಗಿ ಅವ್ರ ಮನೇಲಿ ಮಾತಾಡ್ಕೊಂಡ್ ಬರ್ತೀನಿ ಅಂತ ಹೇಳ್ಬಿಟ್ಟು, ಸರಿ ಅವ್ರಗಳ ಜೊತೆ ಮಾತಾಡಿ ಏನ್ ವಿಷಯ ಅಂತ ಹೇಳಿ ನಾನ್ ನಿಮ್ಗೆ ಫೋನ್ ಮಾಡಿ ತಿಳಿಸ್ತೀನಿ ಅಂತ ಹೇಳ್ಬಿಟ್ಟು ಶ್ರವಣ್ ಅವರು ಅಲ್ಲಿಂದ ಹೋಗ್ತಾರೆ. ಇನ್ನು ದೇವಯಾನಿ ಅವರು ತನ್ನ ನಾಟಕನ ಸ್ಟಾರ್ಟ್ ಮಾಡ್ಕೋತಾರೆ. ಇನ್ನು ಈ ಒಂದು ಸಂಚಿಕೆಯಲ್ಲಿಗೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆ ಏನಾಗುತ್ತೆ ಅನ್ನೋದನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೋಡೋಣ. ಸೊ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ರೀತಿ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ಯೂಟ್ಯೂಬ್ ಚಾನಲ್.